ಏನು ಇವತ್ತು 17ನೇ ಬಜೆಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿ ತನಕ ಒಂದು ಒಳ್ಳೆ ಬಜೆಟನ್ನು ತಾವು ಮಾಡಿಲ್ಲ. ತಮಗೆ 17ನೇ ಬಜೆಟ್ ಅಂದ್ರೆ ತಮಗೊಂದು 17ನೇ ಬಜೆಟ್ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಇವತ್ತು ತಮಗೇನದ ಈ ಬಜೆಟ್ನಲ್ಲಿ ರೈತರ ಬಜೆಟ್ ಆಗಬೇಕು. ಇವತ್ತು ಹಲವಾರು ನೀರಾವರಿಯಲ್ಲಿ ಸಾಕಷ್ಟು ಹಿಂದುಳಿದಿರ್ತಕ್ಕಂಥ ಕಾಮಗಾರಿಗಳು, ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೇನದ ಇವತ್ತು ಯೋಗ್ಯವಾದ ಬೆಲೆ ಕೊಡದೇ ಇರತಕ್ಕಂಥದ್ದು. ಇವತ್ತು ತಾವು ಕೂಡ ರೈತರು ಬೆಳೆದಿರ್ತಕ್ಕಂಥ ಹಲವಾರು ಬೆಳೆ ಹತ್ತಿ ಅದ, ಶೇಂಗಾ ಅದ, ಕಬ್ಬು ಅದ, ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು ಮೆಕ್ಕೆಜೋಳ ಅದ, ಇನ್ನಿತರ ಎಲ್ಲ ತೊಗರಿ ಬೆಳೆಗಳು, ಹಲವಾರು ಬೆಳೆಗಳಿಗೆ ಇವತ್ತು ಯೋಗ್ಯವಾದ ದರ ಕೊಡದೇ ಹೋದಲ್ಲಿ ಇವತ್ತು ರೈತರು ಕೂಡ ಕೃಷಿಯಿಂದ ಇವತ್ತು ಕಡಿಮೆ ಆಗ್ಲಕತ್ತಾರೆ. ಅದಕ್ಕೆ ಇದು ರೈತರ ಬಜೆಟನ್ನಾಗಿ ಇವತ್ತೇನದ ತಾವು ಮಾಡಬೇಕು. ಇವತ್ತು ರೈತರು ಮಾಡಿರ್ತಕ್ಕಂಥ ಎಲ್ಲ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಋಣಮುಕ್ತ ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಯಾಕಂದ್ರೆ ಇವತ್ತು ರೈತರೇನದ ಸಾರ್ವಜನಿಕರು ಇವತ್ತು ನೀವು ಮರಿಬಾರ್ದು ತಮ್ಮನ್ನು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತೇನದ ಅತಿ ಹೆಚ್ಚು 17ನೇ ಬಜೆಟ್ ಮಾಡ್ತಕ್ಕಂಥ ಮೊದಲನೇ ಸಿದ್ದರಾಮಯ್ಯ ನೀವೇ ಅಂತ ನಾವಂತೀವಿ. ಯಾಕಂದ್ರೆ ಇದನ್ನು ಉಳಿಸ್ಕೊಂಥ ಕೆಲಸ ತಾವು ಮಾಡಬೇಕು. ಇವತ್ತು ಹಲವಾರು ವಿಚಾರಗಳು ಇಟ್ಕೊಂಡು ಇವತ್ತು ರಸ್ತೆ ಸಮಸ್ಯೆಗಳದಾವ. ಇವತ್ತು ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಖರೀದಿ ಕೇಂದ್ರದಲ್ಲಿ ಇವತ್ತು ಮೋಸ ಆಗ್ತದೆ. ಈ ರೇಟಿನ ಬಗ್ಗೆ ಸರ್ಕಾರ ಏನಂದ್ರೆ ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು 50,000 60,000 ಕೋಟಿಯನ್ನು ಇವತ್ತು ಬಜೆಟ್ ಮೀಸಲಿಟ್ಟಾಗ ಮಾತ್ರ ನಮ್ಮ ರೈತರು ಈ ಭಾಗದಲ್ಲಿ ಕೃಷಿಯಲ್ಲಿ ಇವತ್ತು ಉಳಿಲಕ್ಕೆ ಸಾಧ್ಯ ಆಗ್ತದೆ. ರೈತರು ಸತ್ತ ಮೇಲೆ 5 ಲಕ್ಷ ಕೊಡ್ತಕ್ಕಂಥದ್ದಲ್ಲ, ರೈತರು ಬದುಕಿದಾಗ ಅವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಇವತ್ತು ಸರ್ಕಾರ. ಯಾಕಪ್ಪ ಅಂತಂದ್ರೆ ರೈತ ಉಳಿದ್ರೆ ಮಾತ್ರ ಇವತ್ತು ದೇಶ ಉಳಿತದೆ, ನೀವು ಉಳಿತೀರಿ ಅಂತಕ್ಕಂಥದ್ದು ಇವತ್ತು ಎಚ್ಚರಿಕೆ ಹೇಳಿ. ನನ್ನ ಹೆಸರು ಮಹೇಶ್ ಗೌಡ ಸುಬೇದಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ. ಇವತ್ತು ಏನು ನಾಳೆ 17ನೇ ಬಜೆಟನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟನ್ನು ಘೋಷಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೂಡ ಇವತ್ತು ಭಾಳ ನಿರೀಕ್ಷೆ ಇಟ್ಟಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಆಲ್ಮಟ್ಟಿ ಇರ್ಬೋದು, ಮಾದಾಯಿ ಇರ್ಬೋದು, ಸಾಕಷ್ಟು ಕಡೆ ಭಾಗದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ವಿಳಂಬ ಆಗ್ಯಾವು. ಆ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೋ. ಎಲ್ಲ ಕೆರೆಗಳ ಹೂಳೆತ್ತಕ್ಕಂಥ ಕಾರ್ಯಕ್ರಮ, ಡ್ಯಾಮ್ಗಳು ಏನು ಕ್ರ್ಯಾಂಕ್ ಆಗ್ಯಾವು ಅವನ್ನೆಲ್ಲ ಕಟ್ಟಡಗಳನ್ನ ಕಟ್ತಕ್ಕಂಥ ಕಾರ್ಯಕ್ರಮ, ಹೊಸ ನೀರಾವರಿ ಯೋಜನೆಗಳನ್ನ ಮತ್ತು ರೈತರು ಸಂಪೂರ್ಣ ಸಾಲದ ಸಂಕಟದಿಂದ ಭಾಳಷ್ಟು ಹಾನಿಯನ್ನು ಅನುಭವಿಸತ್ತಾರೆ. ಇವತ್ತು ಫೈನಾನ್ಸ್ ಕಿರುಕುಳ ಇರ್ಬೋದು, ಬೇರೆ ಬೇರೆ ಸಾಲದ ಸಂಕಷ್ಟಕ್ಕಾಗಿ ರೈತರ ಭಾಳ ತೊಂದರೆ ಅನುಭವಿಸಿ ಆತ್ಮಹತ್ಯೆ ಮಾಡ್ಕೋತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ವಿಚಾರ ಇರ್ಬೋದು. ಅದೇ ರೀತಿಯಾಗಿ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ. ಅವರು ನಿರಂತರವಾಗಿ ಎಲ್ಲ ಬೆಳೆಗಳನ್ನ ಬೆಳೀತು ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡೋಂಗಿಲ್ಲ. ಅದಕ್ಕಾಗಿ ನಿರಂತರ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು 50,000 ಕೋಟಿ ರೂಪಾಯಿ APMC ತೆಗೆದಿಡಬೇಕು. ಆ ಸಂಕಷ್ಟ ಪರಿಹಾರಕ್ಕಾಗಿ ರೈತರು ಇವತ್ತು ಬೆಳೆ ಹಾನಿ ಆಗಲಿ, ಪ್ರವಾಹ ಬರಲಿ, ಹಲವಾರು ರೈತರ ಸಂಕಷ್ಟಗಳಿಗೆ ಇವತ್ತು 50,000 ಕೋಟಿ ರೂಪಾಯಿ ಬಜೆಟ್ ತೆಗೆದಿಟ್ರಪ್ಪ ಅಂದ್ರೆ ಎಲ್ಲ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಕೂಡ ಅನುಕೂಲ ಆಕತಿ. ರೈತರ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ಕೂಡ ಅನುಕೂಲ ಆಗ್ತತಿ. ಅದೇ ರೀತಿಯಾಗಿ ಹಾಲಿಗೆ ಕೂಡ ಒಂದು 100 ರೂಪಾಯಿ ಈ ಸಲ ರಾಜ್ಯದ ಮುಖ್ಯಮಂತ್ರಿ ಬಜೆಟ್ದಾಗ ಘೋಷಣೆ ಮಾಡಬೇಕು. ಮತ್ತು ವಿಶೇಷವಾಗಿ DCC ಬ್ಯಾಂಕ್ದಿಂದ ಎಕರೆಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲೇ ಸಾಲ ಕೊಡ್ತಕ್ಕಂಥದ್ದು ಆಗಬೇಕು. ಅದು 1 ಎಕರೆ ಇರಲಿ, 10 ಎಕರೆ ಇರಲಿ, 20 ಎಕರೆ ಇರಲಿ. ಯಾಕಂದ್ರೆ ಒಂದು ಎಕರೆ ಬೆಳೀಲಿಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಕೇವಲ ಉಳ್ಳಾಗಡ್ಡಿ ಬೆಳೆಯೋಕೆ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ನಿಮಗೆ ನಾಡಿಗೆ ಅನ್ನ ಹಾಕೋಕ್ಕಾಗಿ ಇವತ್ತು ನಮಗೆ ಎಕರೆಗೆ 1 ಲಕ್ಷ ರೂಪಾಯಿ DCC ಬ್ಯಾಂಕ್ದಿಂದ ಈ ಬಜೆಟ್ದಾಗ ಎಕರೆಗೆ 1 ಲಕ್ಷ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು. ಇದು ರೈತರ ಪರ, ಬಡವರ ಪರ, ದೀನದಲಿತರ ಪರ, ಕಷ್ಟದ ವರ್ಗದ ಪರ ಇವತ್ತು ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕು ಅನ್ನುವಂಥದ್ದನ್ನು ಇವತ್ತು ರೈತ ಸಂಘ ಒತ್ತಾಯ ಮಾಡ್ತದೆ. ಸಿದ್ದರಾಮಯ್ಯನವರು ಮಂಡಿಸಲಿರುವ 17ನೇ ಬಜೆಟ್ ಇದು. ಆ ಬಜೆಟ್ ಬಗ್ಗೆ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಜನ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಾರೆ. ಯಾಕಂದರೆ ಇತ್ತೀಚೆಗೆ ಗೋವಿಂದರಾವ್ ಕಮಿಟಿಯ ಒಂದು ರಿಪೋರ್ಟ್ ಕೊಟ್ಟರು. ನಂಜುಂಡಪ್ಪ ವರದಿ ಮೇಲೆ ಅಭ್ಯಾಸ ಮಾಡೋ ಗೋವಿಂದರಾವ್ ಕಮಿಟಿ ಮಾಡಿದರು. ಗೋವಿಂದರಾವ್ ಕಮಿಟಿಯವರು ಪ್ರಾದೇಶಿಕ ಅಸಮಾನತೆ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಈ ಬಜೆಟ್ನಲ್ಲಿ ಎಷ್ಟರ ಮಟ್ಟಿಗೆ ಗಮನ ಹರಿಸ್ತಾರೆ ಸಿದ್ದರಾಮಯ್ಯವರು, ಏನು ಪರಿಹಾರ ಒದಗಿಸ್ತಾರೆ ಅನ್ನೋದನ್ನು ಜನ, ವಿಶೇಷವಾಗಿ ಉತ್ತರ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಈ ನೀರಾವರಿ ವಿಷಯದಾಗ ಹೇಳೋದಂದ್ರೆ ಬೆಳಗಾವಿ ಜಿಲ್ಲೆಯ ಬಹುತೇಕ ಏತ ನೀರಾವರಿ ಯೋಜನೆಗಳು ಸ್ತಬ್ಧಾಗಿದ್ದಾವೆ. ಯಾವ ಅರ್ಧಂಬರ್ಧಾಗಿದ್ದಾವೆ, ಅವು ಹಾಳು ಹಂಪಿಗತೆ ಕಾಣುತ್ತಾವೆ. ಅದ್ರ ಬಗ್ಗೆ ಇವತ್ತು ಮುಖ್ಯವಾಗಿ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಅಂತ ಜನತೆ ನಿರೀಕ್ಷೆ. ಬೆಳಗಾವಿಯಲ್ಲಿ ರಸ್ತೆ ಮೇಲೆ ಸೇತುವೆ, ರಿಂಗ್ ರೋಡು ಹಾಗೆ ಪೆಂಡಿಂಗ್ ಬಿದ್ದಾವೆ. ಬೆಳಗಾವಿ, ಧಾರವಾಡ, ಕಿತ್ತೂರು ರೈಲು ಮಾರ್ಗದ ಭೂ ಸ್ವಾಧೀನ ಪ್ರಕರಣ ಹಂಗೆ ಬಿದ್ದೈತಿ. ಆದ್ರೆ ಒಂದು ಮಾತ್ರ ಹೇಳ್ತೇನೆ, ಉತ್ತರ ಕರ್ನಾಟಕ ಶಾಸಕರ ಸಂಖ್ಯೆ 96.
ನಾವು ಪ್ರತಿ ಸಲ ಹೇಳ್ತೇವೆ ಬಜೆಟ್ ಮಂಡಿಸಿದ ಮೇಲೆ ನಮಗೆ ಅನ್ಯಾಯ ಆಯಿತು ಅಂತ ಬಬ್ಬೆ ಹೊಡಿ ಬದಲು ಬಜೆಟ್ ಪೂರ್ವದಲ್ಲಿ ನಮ್ಮ ಶಾಸಕರು ಏನು ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದರೆ ಬೆಳಗಾವಿಯಿಂದ ಬೀದರ್ವರೆಗೆ ಯಾವ ಜಿಲ್ಲೆಗೆ ಏನಾಗಬೇಕು ಅನ್ನೋದನ್ನು ಪಟ್ಟಿ ಮಾಡಿಕೊಂಡು ಕೈಗಾರಿಕೆಗಳು ಬರೋದೇ ಇಲ್ಲ. ಬಿಯಾಂಡ್ ಬೆಂಗಳೂರು ಅಂತ ಅವ್ರು ಹೇಳ್ತಾರೆ, ಬೆಂಗಳೂರಿನ ಆಚೆ ಅಂತೇಳಿ. ಹುಬ್ಬಳ್ಳಿಗಾಗಲಿ ಬೆಳಗಾವಿಗಾಗಲಿ ಸಾವಿರಾರು ಜನರಿಗೆ ಯುವಕರಿಗೆ ಉದ್ಯೋಗ ಕೊಡುವಂಥ ಯಾವ ಇಂಡಸ್ಟ್ರಿ ತರೋ ಪ್ರಯತ್ನ ನಮ್ಮ ಶಾಸಕರು ಮಾಡಿಲ್ಲ, ಕೊಡೋ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದೇ ಮಾತು ಹೇಳ್ತೀವಿ, ಮುಖ್ಯಮಂತ್ರಿಗಳು ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾದ್ರೆ ಈ ಸಲ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸ್ಬೇಕು. ಯಾಕಂದ್ರೆ ಸಾಕಾಗೈತಿ 70 ವರ್ಷ ಹೇಳಿ ಕೆಲವು ಮಂದಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನೋ ಮಟ್ಟಿಗೆ ಜನರಲ್ಲಿ ಅಸಮಾಧಾನ ಸ್ಫೋಟ ಆಗೈತಿ. ಮುಖ್ಯಮಂತ್ರಿಗಳು ಸ್ವಲ್ಪ ದಕ್ಷಿಣ ಕರ್ನಾಟಕಕ್ಕೆ ಸ್ವಲ್ಪ ಬಿಡುವು ಕೊಟ್ಟು ಉತ್ತರ ಕರ್ನಾಟಕ ಹೆಚ್ಚಿನ ಒತ್ತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಏನು ಇವತ್ತು 17ನೇ ಬಜೆಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕೆ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಇಲ್ಲಿ ತನಕ ಒಂದು ಒಳ್ಳೆ ಬಜೆಟನ್ನು ತಾವು ಮಾಡಿಲ್ಲ. ತಮಗೆ 17ನೇ ಬಜೆಟ್ ಅಂದ್ರೆ ತಮಗೊಂದು 17ನೇ ಬಜೆಟ್ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಇವತ್ತು ತಮಗೇನದ ಈ ಬಜೆಟ್ನಲ್ಲಿ ರೈತರ ಬಜೆಟ್ ಆಗಬೇಕು. ಇವತ್ತು ಹಲವಾರು ನೀರಾವರಿಯಲ್ಲಿ ಸಾಕಷ್ಟು ಹಿಂದುಳಿದಿರ್ತಕ್ಕಂಥ ಕಾಮಗಾರಿಗಳು, ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೇನದ ಇವತ್ತು ಯೋಗ್ಯವಾದ ಬೆಲೆ ಕೊಡದೇ ಇರತಕ್ಕಂಥದ್ದು. ಇವತ್ತು ತಾವು ಕೂಡ ರೈತರು ಬೆಳೆದಿರ್ತಕ್ಕಂಥ ಹಲವಾರು ಬೆಳೆ, ಹತ್ತಿ ಅದ, ಶೇಂಗಾ ಅದ, ಕಬ್ಬು ಅದ, ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು ಮೆಕ್ಕೆಜೋಳ ಅದ, ಇನ್ನಿತರ ಎಲ್ಲ ತೊಗರಿ ಬೆಳೆಗಳು, ಹಲವಾರು ಬೆಳೆಗಳಿಗೆ ಇವತ್ತು ಯೋಗ್ಯವಾದ ದರ ಕೊಡದೆ ಹೋದಲ್ಲಿ ಇವತ್ತು ರೈತರು ಕೂಡ ಕೃಷಿಯಿಂದ ಇವತ್ತು ಕಡಿಮೆ ಆಗ್ಲಕತ್ತಾರೆ. ಅದಕ್ಕೆ ಇದು ರೈತರ ಬಜೆಟನ್ನಾಗಿ ಇವತ್ತೇನದ ತಾವು ಮಾಡಬೇಕು. ಇವತ್ತು ರೈತರು ಮಾಡಿರ್ತಕ್ಕಂಥ ಎಲ್ಲ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಋಣಮುಕ್ತ ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಯಾಕಂದ್ರೆ ಇವತ್ತು ರೈತರೇನದ ಸಾರ್ವಜನಿಕರು ಇವತ್ತು ನೀವು ಮರಿಬಾರ್ದು ತಮ್ಮನ್ನು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತೇನದ ಅತಿ ಹೆಚ್ಚು 17ನೇ ಬಜೆಟ್ ಮಾಡ್ತಕ್ಕಂಥ ಮೊದಲನೇ ಸಿದ್ದರಾಮಯ್ಯ ನೀವೇ ಅಂತ ನಾವಂತೀವಿ. ಯಾಕಂದ್ರೆ ಇದನ್ನು ಉಳಿಸ್ಕೊಂಥ ಕೆಲಸ ತಾವು ಮಾಡಬೇಕು. ಇವತ್ತು ಹಲವಾರು ವಿಚಾರಗಳು ಇಟ್ಕೊಂಡು ಇವತ್ತು ರಸ್ತೆ ಸಮಸ್ಯೆಗಳದಾವ. ಇವತ್ತು ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಖರೀದಿ ಕೇಂದ್ರದಲ್ಲಿ ಇವತ್ತು ಮೋಸ ಆಗ್ತದೆ. ಈ ರೇಟಿನ ಬಗ್ಗೆ ಸರ್ಕಾರ ಅನ್ನೋದು ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದು 50,000 60,000 ಕೋಟಿಯನ್ನು ಇವತ್ತು ಬಜೆಟ್ ಮೀಸಲಿಟ್ಟಾಗ ಮಾತ್ರ ನಮ್ಮ ರೈತರು ಈ ಭಾಗದಲ್ಲಿ ಕೃಷಿಯಲ್ಲಿ ಇವತ್ತು ಉಳಿಲಕ್ಕೆ ಸಾಧ್ಯ ಆಗ್ತದೆ. ರೈತರು ಸತ್ತ ಮೇಲೆ 5 ಲಕ್ಷ ಕೊಡ್ತಕ್ಕಂಥದ್ದಲ್ಲ, ರೈತರು ಬದುಕಿದಾಗ ಅವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಇವತ್ತು ಸರ್ಕಾರ. ಯಾಕಪ್ಪ ಅಂತಂದ್ರೆ ರೈತ ಉಳಿದ್ರೆ ಮಾತ್ರ ಇವತ್ತು ದೇಶ ಉಳಿತದ, ನೀವು ಉಳಿತೀರಿ ಅಂತಕ್ಕಂಥದ್ದು ಇವತ್ತು ಎಚ್ಚರಿಕೆ ಹೇಳಿ. ನನ್ನ ಹೆಸರು ಮಹೇಶ್ ಗೌಡ ಸುಬೇದಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ. ಇವತ್ತು ಏನು ನಾಳೆ 17ನೇ ಬಜೆಟನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟನ್ನು ಘೋಷಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಕೂಡ ಇವತ್ತು ಭಾಳ ನಿರೀಕ್ಷೆ ಇಟ್ಟಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಆಲ್ಮಟ್ಟಿ ಇರ್ಬೋದು, ಮಾದಾಯಿ ಇರ್ಬೋದು, ಸಾಕಷ್ಟು ಕಡೆ ಭಾಗದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ವಿಳಂಬ ಆಗ್ಯಾವು. ಆ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೋ. ಎಲ್ಲ ಕೆರೆಗಳ ಹೂಳೆತ್ತಕ್ಕಂಥ ಕಾರ್ಯಕ್ರಮ, ಡ್ಯಾಮ್ಗಳು ಏನು ಕ್ರ್ಯಾಂಕ್ ಆಗ್ಯಾವು ಅವನ್ನೆಲ್ಲ ಕಟ್ಟಡಗಳನ್ನ ಕಟ್ತಕ್ಕಂಥ ಕಾರ್ಯಕ್ರಮ, ಹೊಸ ನೀರಾವರಿ ಯೋಜನೆಗಳನ್ನ ಮತ್ತು ರೈತರು ಸಂಪೂರ್ಣ ಸಾಲದ ಸಂಕಟದಿಂದ ಭಾಳಷ್ಟು ಹಾನಿಯನ್ನು ಅನುಭವಿಸತ್ತಾರೆ. ಇವತ್ತು ಫೈನಾನ್ಸ್ ಕಿರುಕುಳ ಇರ್ಬೋದು, ಬೇರೆ ಬೇರೆ ಸಾಲದ ಸಂಕಷ್ಟಕ್ಕಾಗಿ ರೈತರ ಭಾಳ ತೊಂದರೆ ಅನುಭವಿಸಿ ಆತ್ಮಹತ್ಯೆ ಮಾಡ್ಕೋತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ವಿಚಾರ ಇರ್ಬೋದು. ಅದೇ ರೀತಿಯಾಗಿ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ. ಅವರು ನಿರಂತರವಾಗಿ ಎಲ್ಲ ಬೆಳೆಗಳನ್ನ ಬೆಳೀತು ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಬರೋಂಗಿಲ್ಲ. ಅದಕ್ಕಾಗಿ ನಿರಂತರ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು 50,000 ಕೋಟಿ ರೂಪಾಯಿ APMC ತೆಗೆದಿಡಬೇಕು. ಆ ಸಂಕಷ್ಟ ಪರಿಹಾರಕ್ಕಾಗಿ ರೈತರು ಇವತ್ತು ಬೆಳೆ ಹಾನಿ ಆಗಲಿ, ಪ್ರವಾಹ ಬರಲಿ, ಹಲವಾರು ರೈತರ ಸಂಕಷ್ಟಗಳಿಗೆ ಇವತ್ತು 50,000 ಕೋಟಿ ರೂಪಾಯಿ ಬಜೆಟ್ ತೆಗೆದಿಟ್ರಪ್ಪ ಅಂದ್ರೆ ಎಲ್ಲ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಕೂಡ ಅನುಕೂಲ ಆಕತಿ. ರೈತರ ಆರ್ಥಿಕವಾಗಿ ಪ್ರಬಲ ಆಗಲಿಕ್ಕೆ ಕೂಡ ಅನುಕೂಲ ಆಗ್ತತಿ. ಅದೇ ರೀತಿಯಾಗಿ ಹಾಲಿಗೆ ಕೂಡ ಒಂದು 100 ರೂಪಾಯಿ ಈ ಸಲ ರಾಜ್ಯದ ಮುಖ್ಯಮಂತ್ರಿ ಬಜೆಟ್ದಾಗ ಘೋಷಣೆ ಮಾಡಬೇಕು. ಮತ್ತು ವಿಶೇಷವಾಗಿ DCC ಬ್ಯಾಂಕ್ದಿಂದ ಎಕರೆಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲೇ ಸಾಲ ಕೊಡ್ತಕ್ಕಂಥದ್ದು ಆಗಬೇಕು. ಅದು 1 ಎಕರೆ ಇರಲಿ, 10 ಎಕರೆ ಇರಲಿ, 20 ಎಕರೆ ಇರಲಿ. ಯಾಕಂದ್ರೆ ಒಂದು ಎಕರೆ ಬೆಳೀಲಿಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಕೇವಲ ಉಳ್ಳಾಗಡ್ಡಿ ಬೆಳೆಯೋಕೆ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ನಿಮಗೆ ನಾಡಿಗೆ ಅನ್ನ ಹಾಕೋಕ್ಕಾಗಿ ಇವತ್ತು ನಮಗೆ ಎಕರೆಗೆ 1 ಲಕ್ಷ ರೂಪಾಯಿ DCC ಬ್ಯಾಂಕ್ದಿಂದ ಈ ಬಜೆಟ್ದಾಗ ಎಕರೆಗೆ 1 ಲಕ್ಷ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಬೇಕು. ಇದು ರೈತರ ಪರ, ಬಡವರ ಪರ, ದೀನದಲಿತರ ಪರ, ಕಷ್ಟದ ವರ್ಗದ ಪರ ಇವತ್ತು ಬಜೆಟನ್ನು ಈ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಲೇಬೇಕು ಅನ್ನುವಂಥದ್ದನ್ನು ಇವತ್ತು ರೈತ ಸಂಘ ಒತ್ತಾಯ ಮಾಡ್ತದೆ.